ಅಧಿಕಾರ ಸಿಗ್ಬೇಕಲ್ವ ನಿಮಗೆ? ಸಿಕ್ಕಿಲ್ಲ, ಮಿಸ್ಸಿಂಗ್ ಕಳ್ಕೊಂಡಿದ್ದೆ, ಕಳೆದಿದೆ. ಅರ್ಥ ಆಯ್ತಲ್ವ? ಸತ್ಯ. ಕಳೆದಿದೆ. ನೀವು ಅಧಿಕಾರ ತಗೋಬೇಕು, ಇನ್ನೊಂದು ಮಾಡ್ಬೇಕು ಅಂತ ಎಲ್ಲ ಹೋರಾಟದಲ್ಲಿ ಕಳ್ಕೊಂಡಿದ್ದೀರ ಅಲ್ವಾ? ಯು ಆರ್ ನಾಟ್ ಸಕ್ಸಸ್. ಎಸ್ ಆರ್ ನೋ ಅಲ್ವಾ? ಬಳ್ಳಾರಿ ಅಲ್ವಾ ಇದು? ಬಳ್ಳಾರಿ ಸಂಗನಕಲ್ ಅಲ್ವಾ? ಏನು ಮಾಡ್ತಿದ್ರಿ ಸರ್ ನೀವು? ವ್ಯವಸಾಯ ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ, ಅದು ಫುಲ್ ಎಲ್ಲ ಫೇಲ್ಯೂರ್ ಅಲ್ವಾ? ನಾನು ಹೇಳ್ತೀನಿ ಎಸ್ ಆರ್ ನೋ ಹೇಳಿ ಅಷ್ಟೇ ಅಲ್ವಾ? ಎಸ್ ಒಂದು ಯಜಮಾನ್ರೆ ಇದೆಲ್ಲ ಪೂರ್ತಿ ತೆಗೆದಾಕಿರಿ, ಅದು ಪೂರ್ತಿ ತೆಗೆದಾಕ್ಯದ, ಅದು ಪೂರ್ತಿ ತೆಗೆದು ಆ ಕಡೆ ಇಟ್ಕೊಳ್ಳಿ ಸರಿನಾ? ಎರಡು ಸರಿ. ಇಷ್ಟು 92, 93, 94 ಇರೋದ್ರಿಂದ ಇದು ಎಷ್ಟು ಎತ್ತರ ಆಯಿತೋ ಅಷ್ಟು ಸಾಲ ಮಾಡ್ಕೊಳ್ತೀವಿ. ಮತ್ತು ಹೆಣ್ಮಕ್ಳ ಆರೋಗ್ಯದಲ್ಲಿ ಏರುಪೇರು ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತು ಹೇಳೋದು? ಡೆಫಿನೆಟ್ ಆಗಿ ಇದನ್ನ ಫಸ್ಟ್ ಇದನ್ನ ಟೋಟಲ್ ಕ್ಲೀನಾಗಿ ಇಟ್ಟು ಮಾಡಿ ಡೆಮೊಲಿಷ್ ಮಾಡಿದ್ ನೀವು ಏನು ಅನ್ಕೋಬೇಡಿ, ತಲೆ ಕೆಡಿಸ್ಕೋಬೇಡಿ. ಅದರಿಂದ ಏನು ಬೆಳಕರಿಲ್ಲ ಸರಿನಾ? ಅರ್ಧದಿಂದ ಆ ಗೋಡೆಗೆಲ್ಲ ಅಲ್ಲೇ ಅರ್ಧದಿಂದ ಇದಕ್ಕೆ ಮತ್ತೆ ಕಾಂಪೌಂಡ್ ಮಾಡಿರಲಿಲ್ಲ. ಇದನ್ನ ನೀವು ಮಾಡಿದ್ರು ಪರವಾಗಿರ್ತಿರ್ಲಿಲ್ಲ. ಅದನ್ನ ಮಾಡ್ಕೊಂಡೆ ನೀವು ಏನಪ್ಪಾ ಅಂದ್ರೆ ಈಗ ಕೆರ್ಕೊಂಡು ಗಾಯ ಮಾಡ್ಕೊಂತಂದ ಹಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ಸುಮ್ಸ್ಲಿರೋದು ಸ್ವಲ್ಪ ಹಿಂಗೆ ಅಂದ್ಕೊಳೋದು, ಅಥವಾ ಇನ್ನೊಂದ್ಸರಿ ಕೆರ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು, ಇನ್ನೊಂದ್ಸರಿ ಕೆರ್ಕೊಂಡ್ರೆ ರಕ್ತ ಬರೋದು, ಇಂಥ ಪರಿಸ್ಥಿತಿ ಆಗಿದೆ. ಇದನ್ನೆಲ್ಲ ಫಸ್ಟ್ ಕಿತ್ತಾಕಿ, ಇದನ್ನೆಲ್ಲ ಫಸ್ಟ್ ಕಿತ್ತಾಕಿ ಮಾಡಂಗಿದ್ರೆ ಕಾಂಪೌಂಡ್ ಮಾಡ್ಕೊಳ್ಳಿ. ಇವೆಲ್ಲ ಡಿವಿಷನ್ ಆಗಬಾರ್ದು. ಡಿವಿಷನ್ ಹಾಕಿದ್ರೆ ಒಂದು ಬರ್ಚಿ ತಗೊಂಡು ತಿಳ್ದಂಗೆ ನಿಮಗೆ. ಅರ್ಧ ಅದು ಹೇಳೋದು ಫುಲ್ ಅಂಡರ್ಲೈನ್ ಎಲ್ಲ ತೆಗೆದಾಕಿದನ್ನ ತೆಗೆದಾಕ್ಬಿಟ್ಟು ಮುಂದೆ ಅಲ್ಲಿ ಇಟ್ಕೊಳ್ಳಿ. ಮನೆಯ ಸೆಂಟ್ರ್ನಲ್ಲಿ ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ ಸರಿನಾ? ಇಲ್ಲ ಹೋಗ್ಬೇಡಿ ಹೋಗ್ಕೊಂಡ್ರ ಎಲ್ಲ ಫಸ್ಟ್ ತೆಗೆದುಬಿಡಿ. ಇದೆ ಕಾಂಪೌಂಡ್ ತೆಗೆದುಬಿಡಿ. ಇದರಿಂದ ಏನೂ ಸುಖ ಆಗಲ್ಲ ನಿಮಗೆ ಸರಿನಾ? ಇರಲಿ, ಏನು ತೊಂದರೆ ನಮಗೆಲ್ಲ ಓಕೆನಾ? ಸೇಮ್ ಆ್ಯಸ್ ಇಟ್. ಇಲ್ಲೊಂದು ಸ್ಕ್ವೇರ್ ಪಿಲ್ಲರ್ ಹೇಳಿದ್ನಲ್ಲ, ಸ್ಕ್ವೇರ್ ಯಾವುದು? ಅದರಲ್ಲಿ 9 ಇಂಚಿನ ಬೇಕು. ಇಲ್ಲಿ 4 ಇಂಚಿನ ಬರಲ್ಲ, 9 ಇಂಚಿನ ಬೇಕು ಸರಿನಾ? ಇದ್ರ ಲೆವೆಲ್ಗೆ ಅವ್ರಿಗೆ ದಾರ ಹೊಡಿಸ್ಬಿಟ್ಟು 9 ಇಂಚಿಂದು ಈ ಮೈ ದಾರ ಹೊಡಿಸಿ ಪರ್ಫೆಕ್ಟ್ ಆಗಿರೋ ಹಾಗೆ 90 ಡಿಗ್ರಿ ಇರೋ ಹಾಗೆ ಇಲ್ಲಿ ಟಚ್ ಮಾಡಿ. ಸುಮ್ಮನೆ ಕೊಡೆ ಕಟ್ಟಿ ಅಷ್ಟೇ. 9 ಇಂಚಿಂದು ಒಂದು ಕಟ್ಟಿ, ಏನೇನು ಬೇಡ. ಸರಿನಾ? ತಲೆ ಮೇಲೆಲ್ಲ ಒಂದು ದೊಡ್ಡ ಬಂಡೆ ಸರಿನಾ? ಚೆನ್ನಾಗಿರುತ್ತೆ ಸರಿನಾ? ಇಲ್ಲಿಂದ ಸಮಾಧಾನವಾಗಿ ನಿಮ್ಮ ಹೆಸರೇನಂದ್ರೆ? ಈಶ್ವರಪ್ಪರ ಒಂದು ಅಧಿಕಾರ ಸಿಗ್ಬೇಕಾಗಿತ್ತು ನಿಮಗೆ. ಮಿಸ್ ಅಷ್ಟೇ. ಅರ್ಥ ಆಯ್ತು ಹೇಳೋದು? ಕಳ್ಕೊಂಡಿದೆ. ಮತ್ತೆ ಸಿಗೋಕಲ್ಲಪ್ಪ, ಮತ್ತೆ ಬರ್ಬೇಕಲ್ಲ. ಕಳ್ಕೊಂಡಿದ್ದೆ ದುಡ್ಡು ಕಳ್ಕೊಂಡಿದ್ದೀರಿ ಅಂದೆ, ಅದರಲ್ಲೇ ದುಡ್ಡು ಕಳ್ಕೊಂಡಿದ್ದೀರಿ ಸರಿನಾ? ತೆಗಿಯಮ್ಮ ಸ್ಟೋರ್ ರೂಮ. ಓಕೆ ಮಾ, ಭಾಳ ಚೆನ್ನಾಗಿದೆ. ಸರಿ, ಇದು ಸ್ವಲ್ಪ ಓಪನ್ ಮಾಡಿ. ಇಲ್ಲ ಯಾರು ಮಲಗ್ತಾರಲ್ಲಿ? ಇಲ್ಲಿ ಯಾರು ಮಲಗ್ತಾರಲ್ಲಿ? ನೀವೇ ಮಲಗ್ತೀರಾ? ಓಪನ್ ಮಾಡಿ. ನೋಡಿ, ನೀವು ಅದನ್ನ ಇದು ಮಾಡಿಸ್ಬೇಕಂದ್ರೆ ಅದು ಅಲ್ಲೇ ನೀವು ಅಟ್ಯಾಚ್ ಬೇಕು ಅಂದ್ರೆ ಮಾತ್ರ ನಾನು ಹೇಳೋದು. ಇದನ್ನ ಈ ವಾಲ್ ಇಲ್ಲಿದೆಯಲ್ಲ, ವಾಲ್ನ ಕಂಟಿನ್ಯೂ ಮಾಡಬೇಕಿದೆ. ಕಂಟಿನ್ಯೂ ಮಾಡಿ ಇಲ್ಲೇ ಡೋರ್ ತಗೊಂಡು ಇಲ್ಲಿಂದ ಹೋಗ್ಬೇಕು. ಅದು ಬಳಸ್ಬೋದು, ತೊಂದರೆ ಏನಿಲ್ಲ. ಇಲ್ಲ ಬರೋಣ ನನಗೆ ಏನು ಬೇಕಿಲ್ಲ ಅಂದ್ರೆ ಲಾಕ್ ಮಾಡಿಬಿಡಿ, ಕಾಮನ್ ಬಳಸ್ಕೊಳ್ಳಿ. ಒಂದು 6 ತಿಂಗಳು ನೋಡಿ. ಇಲ್ಲಿ ಓಪನ್ ಮಾಡ್ಬೇಕು, ಇಲ್ಲಿ ಓಪನ್ ಮಾಡಿ, ಅಲ್ಲಿ ಕ್ಲೋಸ್ ಮಾಡ್ಬೇಕು, ಇಲ್ಲಿ ಓಪನ್ ಮಾಡಿ. ದಟ್ಸ್ ಆಲ್. ಅವಾಗಿನ ವಿಚಾರ ಸರಿನಾ? ಮಾಡ್ಕೊಳ್ಳೇಬೇಕು. ಇವೆಲ್ಲ ಮಾಡ್ಕೊಳ್ಳೋದು ನಡೆಯೋದಿಲ್ಲ. ಏನು ಮಕ್ಕಳ ನೀವು ಮಕ್ಕಳನ್ನ ಯಜಮಾನ್ರು ಇನ್ನೂ ಮದುವೆ ಆಗಿಲ್ವಾ? ಇಲ್ಲ. ಮಾಡಿ ಆಗತ್ತೆ. ಮಾಡಿ ಇದೆಲ್ಲ ಕ್ಲಿಯರ್ ಮಾಡಿ ಅಲ್ಲಿ ಪಿಲ್ಲರ್ ಹಾಕೊಳ್ಳಿ. ಒಳ್ಳೆ ಯಜಮಾನ್ ಬರ್ತಾನೆ ಸರಿನಾ? ಆಗತ್ತೆ, ಒಳ್ಳೇದಾಗಲಿ. ಆಗ್ಲೇಬೇಕು. ಇದು ಸರ್, ಇದು ಏನಿದೆ ಇದಿರಲಿ ಸರಿನಾ?
ಇದು ದೇವ್ರ ಮನೆಗೆ ಇದು ದೇವರಾಗಲ್ಲ ಸರ್. ಇದು ಡೋರ್ ತೆಗೆದು ಕಟನ್ ಹಾಕೊಳ್ಳಿ ಏನು ತರಕಾರಿ ಸರಿನಾ? ಯಾಕಂದ್ರೆ ಹೆಸರು ನಮ್ಮ ಇವ್ರಿಗೆ ಇದರ ರಾಕಿ ಹಾಕಿ ಯಾಕೆ ಏನ್ ಮಾತಾಡ್ತಾ ಇಲ್ಲ ಅವರು ಯಾಕೋ ಇಷ್ಟು ಬಂತ ಅವ್ರಿಗೆ ಇದೆಲ್ಲ ಕ್ಲಿಯರ್ ಮಾಡಿ ಫಿಲ್ಲರ್ ಹಾಕೊಳ್ಳಿ ಅರ್ಥ ಆಯ್ತು. ಒಳ್ಳೇದು ಹಾಗೆ ಆಗತ್ತೆ, ಹೆದರ್ಬೇಡಿ. ಎಲ್ಲ ಕಳ್ಕೊಂತ ಹೋಗಿದ್ರೆ ನೋಡಿ ಏಕಬೇಡ ಕಳ್ಬೇಕು ಅದ್ರಾಗೇನು ಏನಿಲ್ಲ, ಎಲ್ಲ ಇದ್ದು ಇದ್ದಂಗೆ ಆಗ್ಬಿಟ್ಟು. ಮಾಮ ಮಾಮ ಇಲ್ಲಿ ಆಮೇಲೆ ಹಾಕೋಣ ಬರ್ರಿ. ಎಲ್ಲ ಇವ್ರದೇ ತೋಟ ಅಂತ ಎಲ್ಲ ಇವ್ರದೇ ತೋಟ. ಇದು ಎಲ್ಲ ಮೆಕ್ಕೆಜೋಳ, ಅದು ಅವರೇ. ಇಲ್ಲಿ 3 ಪಿಲ್ಲರ್ ಮಿಸ್ ಆಗಿದೆ ನೋಡಿ. ಇಲ್ಲೊಂದು ಸ್ಕ್ವೇರ್ ಟು 3 ತಗೊಳ್ಳಿ, ಸ್ಕ್ವೇರ್ ಟು 3 ತಗೊಂಡು ಇದ್ರ ನೇರವಾಗಿ ಸ್ಕ್ವೇರ್ ಟು ಟಚ್ ಮತ್ತೆ ಇದ್ರ ನೇರವಾಗಿ ಸ್ಮಾಲ್ ಸೈಜ್ ಅದೇ ಇವೆಷ್ಟು ಸ್ಕ್ವೇರ್ ಬೇಕು ಅಂತ ಹೇಳೋದು. ಹಿಂದೆ ಅದ್ರ ನೇರವಾಗಿ ಅದ್ರ ನೇರವಾಗಿ ಅದಕ್ಕೆ ಹಾಕಿ, ಅದ್ರ ನೇರವಾಗಿ ಅದಕ್ಕೆ ಹಾಕಿ, ಮನೆ ನೇರವಾಗಿ ಅದಕ್ಕೆ ಮೂಲೆ ಅದಕ್ಕೆ ಇಲ್ಲಿ 3 ಹಾಕಬೇಕು. 3 ಹಾಕೊಂಡ್ರೆ ಅಷ್ಟು ನೀವು ಮಾಡಿದ್ದು ಸ್ವಲ್ಪ ಸಕ್ಸಸ್ ಆಗುತ್ತೆ. ಒಂದು ಪ್ಲೇಸ್ನಲ್ಲಿ ಕಟ್ಟದೆ ಔಟ್ ಮಾಡ್ಬಿಟ್ಟಿದೆ ಒಂದು. ಎರಡನೇದು ಇವೆಲ್ಲ ಗಿಡ ಮರ ಇರಲಿ, ಇವೆಲ್ಲ ಚೆನ್ನಾಗಿ ಭಾಳ ಚೆನ್ನಾಗಿರಲಿ. ಮತ್ತೆ ಈ ಕಾಂಪೌಂಡ್ ಇದೆಯಲ್ಲ ಇದು ಮಾಡಿಕೊಂಡೇ ಇನ್ನೂ ಸ್ವಲ್ಪ ಕೆಲಸ ಕೆಟ್ಟೋಗುತ್ತೆ. ಫಸ್ಟ್ ನೆಲ ಕಿತ್ತಾಕಿ ಆಮೇಲೆ ಮಾಡಬೇಕಾದ್ರೆ ಶಿಸ್ತುಬದ್ಧವಾಗಿ ಮಾಡಬೇಕು. ಟೆಂಪ್ರವರಿಯಾಗಿ ಅದನ್ನು ಈಗ ನಾವು ಶೇವ್ ಮಾಡ್ಕೋಬೇಕಾದ್ರೆ ಹಿಡ್ಕೊಂತೀವಲ್ವ, ಹಿಂಗೆ ಹಿಡ್ಕೊಂಡ್ಬಿಟ್ಟು ಹಿಂಗೆ ಅನ್ಕೊಂಡ್ಬಿಟ್ರೆ ಹಿಂಗೆ ತಗೊಂಡ್ರೆ ಸಾಪಾಗತ್ತೆ. ಇಷ್ಟೇ, ಹಿಂಗೂ ವ್ಯತ್ಯಾಸ ಇಲ್ವಾ? ಹಿಂಗಾಗ್ಬಿಟ್ರೆ ಇದು ಹಿಂಗೆ ಆಗ್ಬಿಟ್ಟಿದೆ, ಅಷ್ಟೇ ವ್ಯತ್ಯಾಸ. ಇದು ಏನೇನು ಆಗಿಲ್ಲ ಇದರಲ್ಲಿ, ಯಾರು ಏನು ಇದು ಮಾಡೋಗಿಲ್ಲ ಸರಿನಾ? ಇದು ಹೆಣ್ಮಕ್ಳ ಮೇಲೇ ಅತಿ ದೊಡ್ಡ ನೋವಾಗತ್ತೆ. ಎರಡನೇದು ಬೇರೆ ವಿಚಾರ ಹೇಳ್ಬಿಡ್ತೀನಿ ನಿಮಗೆ, ಇವ್ರ ಪರ್ಸ್ನಲ್ ನಾನು ಮಾತಾಡೋದಿಲ್ಲ, ಮಾತಾಡಲೂಬಾರ್ದು ಅಂತ. ನಿಮ್ಮ ಅನುಭವಕ್ಕೆ ಅಲ್ಲ, ನಿಮ್ಮ ಅನುಭವಕ್ಕೆ ಓಕೆ ಅನ್ಸುತ್ತಲ್ವ ನಾನು ಮಾತಾಡೋದು? ನಮ್ಗೇನು ಮನಸ್ಸು ಬಿಚ್ಚಿ ಅಲ್ಲ, ನಿಮ್ಮ ಅನುಭವಕ್ಕೆ ಹೌದು. ಓಕೆ ಅನ್ಸುತ್ತಲ್ವ? ಅಧಿಕಾರ ಬಂದಿದ್ದು ನಾವು ಸ್ವಂತ ನಮ್ಮ ಕೈಯಿಂದ ಕಳ್ಕೊಂಡಿವಿ. ಒಂದು. ಎರಡದು ಎಲ್ಲ ಕಳ್ಕೊಂಡಿದ್ರಿ ಫೈನಾನ್ಸ್ನಾಗ ನಾವು ಕೆಟ್ಟದಾಗಿ ಏನ್ ಮಾಡಿಲ್ಲ, ಒಳ್ಳೇದ್ ಮಾಡಕ್ ಹೋಗಿ
ಇನ್ನೊಬ್ರಿಗೆ ಹೆಲ್ಪಿಂಗ್ ಮಾಡಿ ಮಾಡೇ ನಾನು ಬದುಕಾಗಿದ್ದೀನಿ. ನನಗಾಗಿರೋದು ಒಂದು ಹೆಣ್ಮಕ್ಳ ಮೇಲೆ ತೊಂದರೆ ಆಗಲ್ವಾ? ಹಾ. ಆಗಿದಿಲ್ವಾ? ಅವ್ರು ನಂಬ್ಕೊಳ್ತಾರೆ ಮತ್ತೆ ಈಗ. ಬೇರೆ ಏನು ಮಾತ್ರ ಬಗ್ಗೆ ಮಾತಾಡೋದು ಬೇಡ, ನಂಬ್ಕೊಂತಾರಿಲ್ವಾ? ಆದ್ರೆ ಈಗ ಹೇಳಿದೆ, ಬೆಳಕು ಸ್ಟಾರ್ಟ್ ಆಯ್ತು ಅವಾಗಲೇ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಆಂಜನೇಯ ಸ್ವಾಮಿ ಒಳ್ಳೇದು ಮಾಡೇ ಮಾಡ್ತಾನೆ. ಧೈರ್ಯವಾಗಿರಿ ಯಜಮಾನ್ರೆ, ಅಲ್ವಾ? ಹಿಂದೆ ಹಿಂದೆ ಹೋದ್ರೆ ಇಲ್ಲ ಹೇಳಿ, ಪೆಲ್ಲರು ಹಿಂದೆ ಒಂದು ಇದು ಕರೆಕ್ಟಾ? ಕರೆಕ್ಟಿಂಗ್ ದಾರ ಓಡಿಸಿ ಹ್ಮ್. ಹಂಗೆ ಲೆವೆಲ್ಗೆ ಸಣ್ಣದಾಗಿ ಇಲ್ಲೊಂದು 4 ಮೂಲೆ ಅಷ್ಟೇ, ಆ ಮೂಲೆಗೊಂದು, ಆ ಮೂಲೆ, ಸರಿನಾ? ಓಕೆ.